ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು 7th ಸ್ಟ್ಯಾಂಡರ್ಡ್ AP2 ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಹೋಗೋಣ. ಬನ್ನಿ ಮಕ್ಕಳ. ಇಲ್ಲಿ ನೋಡಿ, ಫಸ್ಟ್ ಕ್ವಶನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 4 ಮಾರ್ಕ್ಸ್ಗಿದೆ. ನಿಮಗೆ ಇದಕ್ಕೆ 20 ಮಾರ್ಕ್ಸ್ ಇರುತ್ತೆ ಮತ್ತು 45 ಮಿನಿಟ್ಸ್ ಇರುತ್ತೆ ಮಕ್ಕಳ. 1 ಸೆಂಟಿಮೀಟರ್ಗೆ ಸಮನಾದದ್ದು ಅಂತ ಇದೆ. ಅಂದರೆ ನಿಮ್ಮ ಸ್ಕೇಲ್ನಲ್ಲಿ 1 ಸೆಂಟಿಮೀಟರ್ಗೆ ಎಷ್ಟು ಗೆರೆಗಳಿರುತ್ತೆ, ಚಿಕ್ಕ ಚಿಕ್ಕ ಗೆರೆಗಳಿರುತ್ತೆ, ದಟ್ ಈಸ್ ಕಾಲ್ಡ್ ಮಿಲಿಮೀಟರ್, ರೈಟ್? ಸೊ 1 ಸೆಂಟಿಮೀಟರ್ಗೆ 10 ಮಿಲಿಮೀಟರ್ ಇರುತ್ತೆ. ಹಾಗೆ ಎರಡನೇ ಕ್ವಶನ್ ತಗೋಣ. m=2 ಆದಾಗ 5m+3 ಬೀಜೋಕ್ತಿಯ ಮೌಲ್ಯ ಏನು ಅಂತ ಹೇಳಿದ್ದಾರೆ. ಇಟ್ಸ್ ವೆರಿ ಸಿಂಪಲ್. ಎಮ್ ಜಾಗಕ್ಕೆ 2 ಹಾಕಬೇಕಷ್ಟೆ. ಎಮ್ ಜಾಗಕ್ಕೆ 2 ಹಾಕಿದ್ರೆ ಏನಾಗುತ್ತೆ? 5 × 2 ಅಂತ ಆಗುತ್ತೆ. 5 2s 10 ಆಗುತ್ತೆ. 10 + 3 ಅಂತ ಹೇಳಿದ್ರೆ 13 ಆಯಿತು. ಆನ್ಸರು 13, ಆಪ್ಷನ್ ಬಿ. ಹಾಗೆ 0.75 ರೂಪಾಯಿ ಎಂದರೆ ಎಷ್ಟು? ಸೊ 0.75ನ್ನು 100ರಿಂದ ಗುಣಿಸಿದಾಗ ನಮಗೆ 75 ಬರುತ್ತೆ. ಸೊ ಹಾಗಂತ ಹೇಳಿದ್ರೆ 75 ಪೈಸೆ ಅಂತ ಅರ್ಥ. ಸೊ ದ ಆನ್ಸರ್ ಇಸ್ ಆಪ್ಷನ್ ಎ. ಫೋರ್ತ್ ಕ್ವಶನ್, ಎಸ್ ಬದಿಯ ಉದ್ದವಿರುವ ನಿಯಮಿತ ಪಂಚಭುಜಾಕೃತಿಯ ಸುತ್ತಳತೆಯ ಸೂತ್ರ ಎಷ್ಟು? ಪಂಚಭುಜಾಕೃತಿ ಅಂದ ತಕ್ಷಣ ನಮಗೆ ಏನು ತಲೆಗೆ ಬರುತ್ತೆ? ಪಂಚಭುಜಾಕೃತಿನಲ್ಲಿ 5 ಬಾಹುಗಳಿರುತ್ತೆ, 5 ಭುಜಗಳಿರುತ್ತೆ. ಸೊ ಹಾಗಾದರೆ ಒಂದು ಭುಜದ ಅಳತೆಯನ್ನು ನಾವು ಎಸ್ ಅಂತ ತಗೊಂಡ್ರೆ, ಸುತ್ತಳತೆ ಅಂದರೆ ಏನು? ಸುತ್ತ ಇರುವಂಥ ಅಳತೆಯನ್ನು ನಾವು ಕೂಡ್ಕೊಂಬರ್ತೀವಿ ಅಲ್ವಾ? ಸೊ ಹಾಗಾಗಿ 5 ಎಸ್ಗಳನ್ನು ಕೂಡಿದಾಗ ನಮಗೆ ಎಷ್ಟು ಬರುತ್ತೆ? 5s ಬರುತ್ತೆ. ಸೊ ಹಾಗಾಗಿ ದ ಆನ್ಸರ್ ಇಸ್ 5s, ಆಪ್ಷನ್ ಬಿ. ಸೆಕೆಂಡ್ ಮೇನ್, ಬಿಟ್ಟ ಸ್ಥಳಗಳನ್ನು ತುಂಬಿರಿ. 1 kgಗೆ ಎಷ್ಟು ಗ್ರಾಮ್? ಈಗ ನೀವು ಅಂಗಡಿಗೆಲ್ಲ ಹೋದಾಗ ಪರ್ಚೇಸ್ ಮಾಡಿದಾಗ 1 kg ಸಕ್ಕರೆ ಕುಡಿ ಅಂತ ಹೇಳ್ತೀರಾ, ಅಥವಾ 1 kg ಅಕ್ಕಿ ಕುಡಿ ಅಂತ ಹೇಳ್ತೀರಾ. ಸೊ ಅಲ್ಲಿ ನೀವು ನೋಟ್ ಮಾಡ್ಕೊಳ್ಬಹುದಲ್ವಾ? ಸೊ 1000 ಗ್ರಾಮ್ ಬಂತು ಅಂತ ಹೇಳಿದ್ರೆ ಅದು 1 kg ಆಗಿರುತ್ತೆ. ಕ್ವಶನ್ ನಂಬರ್ 6, ಕ್ಯೂ ಬದಿಯ ಉದ್ದವಿರುವ ಚೌಕದ ಸುತ್ತಳತೆಯು ಡ್ಯಾಶ್ ಆಗಿದೆ. ಸೊ ಇಲ್ಲೂ ಕೂಡ ಚೌಕ ಅಂತ ಅಂದರೆ ಎಷ್ಟು ಬಾಹುಗಳಿರುತ್ತೆ ಮಕ್ಕಳ? 4 ಬಾಹುಗಳಿರುತ್ತೆ. ಸೊ ಒಂದು ಬಾಹುವಿನ ಉದ್ದ ಕ್ಯೂ ಅಂತ ತಗೊಂಡ್ರೆ 4 ಕ್ಯೂಗಳನ್ನು ಕೂಡಿದಾಗ ನಮ್ಗೆ ಎಷ್ಟು ಬರುತ್ತೆ? 4 ಕ್ಯೂ ಬರುತ್ತೆ. ಹಾಗೆ ನೋಡಿ, ಕ್ವಶನ್ ನಂಬರ್ 7, 15.05 + 0.5 ಇದರ ಉತ್ತರ ಎಷ್ಟು ಅಂತ ಇದೆ. ಇಲ್ಲಿ ನೋಡಿ ಮಕ್ಕಳ, 15.05 ಕೆಳಗಡೆ ನಾವೇನು ಮಾಡಬೇಕು? ಡೆಸಿಮಲ್ ನೇರಿಗೆ ಬರಬೇಕು, ಆಯಿತಾ? ಸೊ 0.5 ಹಾಕೊಂಡಾಗ ಎರಡನ್ನೂ ಆ್ಯಡ್ ಮಾಡಿದ್ರೆ 15.55 ಬರುತ್ತೆ. ಕ್ವಶನ್ ನಂಬರ್ 8, ಒಂದೇ ರೀತಿಯ ಅಕ್ಷರ ಸಂಖ್ಯೆಗಳನ್ನು, ಸಂಯೋಜನೆಗಳನ್ನು ಹೊಂದಿರುವ ಪದಗಳನ್ನು ನಾವು ಡ್ಯಾಶ್ ಎಂದು ಕರೆಯುತ್ತೇವೆ. ಆನ್ಸರ್ ಇಸ್ ಸಜಾತೀಯ. ಇನ್ ಕೇಸ್ ಡಿಫ್ರೆಂಟ್ ಆಗಿತ್ತು ಅಂತ ಹೇಳಿದ್ರೆ ಅದು ವಿಜಾತೀಯ ಅಂತ ಆಗುತ್ತೆ. ಎಕ್ಸಾಂಪಲ್, ಎ ಜೊತೆ ಎ ಇದ್ರೆ ಅದು ಸಜಾತೀಯ ಆಗುತ್ತೆ, ಎ ಜೊತೆ ಬಿ ಇದ್ರೆ ಅದು ನೆಕ್ಸ್ಟ್ ಮೇನ್. 2 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ ಬನ್ನಿ ಮಕ್ಕಳ. 9th ಕ್ವಶನ್, ಪರಿವರ್ತಿಸಿ ಅಂತ ಇದೆ. 250 ಪೈಸೆಯನ್ನು ರೂಪಾಯಿಗೆ ಪರಿವರ್ತಿಸಿ ಅಂತ ಇದೆ. ಆನ್ಸರು, ಈಗ 1 ರೂಪಾಯಿ ಅಂತ ತಗೊಂಡ್ರೆ ಅದಕ್ಕೆ ಎಷ್ಟು ಪೈಸೆ ಮಕ್ಕಳ? 100 ಪೈಸೆ. ಸೊ ಹಾಗಾದರೆ 250 ಪೈಸೆ ಅಂತ ಹೇಳಿದ್ರೆ 200ಕ್ಕೆ 2 ರೂಪಾಯಿ ಆಯಿತು, 50ಕ್ಕೆ 50 ಪೈಸೆ ಆಯಿತು. ಸೊ 2 ರೂಪಾಯಿ 50 ಪೈಸೆ ಅಂತ ಹೇಳ್ಬೋದಲ್ವಾ? ಎಸ್. ಸೊ ಸಬ್ ಕ್ವಶನ್ ಬಿ,
1560 ಗ್ರಾಮನ್ನು ಕೆಜಿಗೆ ಪರಿವರ್ತಿಸಿ. ಸೊ 1 ಕೆಜಿಗೆ ಎಷ್ಟು ಗ್ರಾಮ್ ಮಕ್ಕಳ? 1 ಕೆಜಿಗೆ 1000 ಗ್ರಾಮ್. ಸೊ 1560 ಗ್ರಾಮನ್ನು ನಾವು ಏನು ಮಾಡಬಹುದು, 1000ದಿಂದ ಡಿವೈಡ್ ಮಾಡಿದಾಗ ನಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಅದು 1.56 kg. ಕ್ವಶನ್ ನಂಬರ್ 10 ಸರಳೀಕರಿಸಿ. 3 into 2a minus 10b plus 2a ಅಂತ ಇದೆ. 3 into 2a minus 10b ಬ್ರ್ಯಾಕೆಟ್ ಕ್ಲೋಸ್ಡ್ ಪ್ಲಸ್ 2a ಅಂತ ಇದೆ. ಇಲ್ಲಿ ನಾವೇನು ಮಾಡಬೇಕು ಮಕ್ಕಳ, ಸಜಾತಿಯ ಪದಗಳನ್ನು ಫಸ್ಟ್ ನಾವು ಒಟ್ಟುಗೂಡಿಸ್ಕೊಬೇಕು. ಅದಕ್ಕಿಂತ ಮುಂಚೆ ಬಾರ್ಡ್ಮಸ್ ರೂಲ್ ಏನು ಹೇಳುತ್ತೆ, ಬ್ರ್ಯಾಕೆಟ್ ಒಳಗಡೆ ಇರೋದನ್ನ ನಾವು ಫಸ್ಟು ರಿಮೂವ್ ಮಾಡ್ಕೋಬೇಕಲ್ವಾ. ಹಾಗಾಗಿ ನಾವು ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡೋಣ, 3 ಜೊತೆಗೆ 2a ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಪ್ಲಸ್ ಇಂಟು ಮೈನಸ್ ಮೈನಸ್ ಆಯಿತು. 3 into 10b ಆಗುತ್ತೆ ಪ್ಲಸ್ 2a. ನಾವೇನು ಮಾಡಿದ್ವಿ, ಬ್ರ್ಯಾಕೆಟನ್ನು ಇಲ್ಲಿ ಕ್ಲೋಸ್ ಮಾಡ್ಕೊಂಡ್ವಿ. ಇನ್ ದ ನೆಕ್ಸ್ಟ್ ಸ್ಟೆಪ್, ಸೊ 6a ಆಯಿತು. ಪ್ಲಸ್ ಇಂಟು ಮೈನಸ್ ಮೈನಸ್ 3 10 30 b ಆ್ಯಸ್ ಇಟ್ ಈಸ್ ಪ್ಲಸ್ 2a ಆಗುತ್ತೆ. ಇನ್ ದ ನೆಕ್ಸ್ಟ್ ಸ್ಟೆಪ್ ನಾವು ಸಜಾತಿಯ ಪದಗಳನ್ನು ಒಟ್ಟುಗೂಡಿಸ್ಕೊಬೇಕು, ಅದು ಸಪ್ರೇಟಾಗಿ ಬರ್ಕೋಬೇಕು. 6a ಇದೆ ಮೈನಸ್ 30b ಇದೆ ಪ್ಲಸ್ 2a ಇದೆ. ನಾವೇನು ಮಾಡೋಣ, ಎ ಇರೋದನ್ನೆಲ್ಲ ಒಂದು ಕಡೆ ಬರ್ಕೊಳ್ಳೋಣ. 6a ಪ್ಲಸ್ 2a ಒಂದು ಕಡೆ ಒಂದು ಗ್ರೂಪ್ ಮಾಡ್ಕೊಂಡು ಬರ್ಕೊಳ್ಳೋಣ ವಿತ್ ಇನ್ ದ ಬ್ರ್ಯಾಕೆಟ್. ಮೈನಸ್ 30b ದಟ್ ಈಸ್ ಒಂದೇ ಟರ್ಮ್ ಅಲ್ವಾ ಇರೋದು, ಹಾಗಾಗಿ ಅದನ್ನು ಹಾಗೆ ಬರ್ಕೊತೀವಿ. ಮತ್ತು ನಾವೀಗ ಕೂಡಬೇಕಾದ್ರೆ ಸಜಾತಿಯ ಪದಗಳನ್ನು ಕೂಡೋದು ಅಲ್ವಾ. 6a ಪ್ಲಸ್ 2a ಅಂತ ಅಂದರೆ 8a ಆಯಿತು ಮೈನಸ್ 30b. ಇದೇ ಇದರ ಸಿಂಪ್ಲಿಫಿಕೇಶನ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 11 ಮೊತ್ತ ಕಂಡುಹಿಡಿಯಿರಿ. 12.45 ಪ್ಲಸ್ 5.25. ಇದನ್ನು ನಾವು ಆ್ಯಡ್ ಮಾಡಬೇಕಾದ್ರೆ ನಾವೇನು ಮಾಡಬೇಕು, ಡೆಸಿಮಲ್ ನೇರಕ್ಕೆ ಬರ್ಕೋಬೇಕಾಗತ್ತೆ. ಅಂದರೆ 12.45 ಕೆಳಗಡೆ 5.25 ಈ ಥರ ಬರಬೇಕು. ಈಗ ಆ್ಯಡ್ ಮಾಡಿದ್ರೆ 5 + 5 10 ಆಯಿತು. 0 1 ಕ್ಯಾರಿ. 4 + 2 6 6 + 1 7. ಡೆಸಿಮಲ್ ಆ್ಯಸ್ ಇಟ್ ಈಸ್, ಪಾಯಿಂಟ್ ಆ್ಯಸ್ ಇಟ್ ಈಸ್. 5 + 2 7 1 ಆ್ಯಸ್ ಇಟ್ ಈಸ್. ಸೊ 17.70. ಮತ್ತು ಈಗ ಬೀಜೋಕ್ತಿ ಬರೆಯೋದು ತುಂಬ ಈಸಿ ಇದು. ಒಂದು ಸಂಖ್ಯೆ ಝೆಡ್ಗಿಂತ 5 ಹೆಚ್ಚು ಅಂತ ಹೇಳಿದ್ರೆ, ಹೆಚ್ಚು ಅಂದ ತಕ್ಷಣ ಅಲ್ಲಿ ಪ್ಲಸ್ ಬರುತ್ತೆ, ಆ್ಯಡ್ ಮಾಡ್ತಾ ಇದ್ದೀವಿ, ಕೂಡಿಸ್ತಾ ಇದ್ದೀವಿ ಅಲ್ವಾ. ಹಾಗಾಗಿ ಝೆಡ್ ಪ್ಲಸ್ 5 ಅಂತ ಆನ್ಸರ್ ಬರೀಬಹುದು. ನೆಕ್ಸ್ಟ್ 4 ಮಾರ್ಕ್ಸ್ ಕ್ವಶನ್. 13 ಕ್ವಶನ್. ಈ ಬೀಜೋಕ್ತಿಯನ್ನು ಸರಳೀಕರಿಸಿ ಅಂತ ಇದೆ. ಇಲ್ಲಿ ನೋಡಿ ಮಕ್ಕಳ, 3a ಪ್ಲಸ್ 9b ಮೈನಸ್ 6 ಪ್ಲಸ್ 8a ಮೈನಸ್ 4b ಮೈನಸ್ 7a ಪ್ಲಸ್ 16 ಅಂತ ಇದೆ ಫಸ್ಟ್ ಕ್ವಶನ್. ನಾವೇನು ಮಾಡಬೇಕು, ಸಜಾತಿಯ ಪದಗಳನ್ನು ಗುಂಪು ಮಾಡ್ಕೋಬೇಕು. ಅಂದರೆ ಎ ಎಲ್ಲಿದೆ ಅದನ್ನು ಒಂದು ಗ್ರೂಪ್ ಮಾಡ್ಕೊಳ್ಳೋಣ, ಬಿ ಎಲ್ಲಿ ಕಾಣಿಸುತ್ತೋ ಅದನ್ನು ಒಂದು ಗ್ರೂಪ್ ಮಾಡ್ಕೊಳ್ಳೋಣ, ಸಿ ಇದೆಯಾ ಇಲ್ಲ. ಸೊ ನಾವು ಇಲ್ಲಿ ಏನು ಮಾಡಬೇಕು, ನೆಕ್ಸ್ಟ್ ನಂಬರ್ಸ್ ಬರುತ್ತೆ, ಆ ನಂಬರ್ಸ್ಗಳನ್ನ ಒಂದು ಗ್ರೂಪ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡಿ ಮಕ್ಕಳ, ಇಲ್ಲಿ ಏನಿದೆ, 3a ಪ್ಲಸ್ 8a ಮೈನಸ್ 7a ಇದನ್ನೊಂದು ಗ್ರೂಪ್ ಮಾಡ್ಕೊಳ್ಳೋಣ. ಪ್ಲಸ್ 9b ಮೈನಸ್ 4b. ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಚಿಹ್ನೆಗಳನ್ನು ಮರಿಬಾರ್ದು. ಪ್ಲಸ್ 6k ಮೈನಸ್ ಇದೆ, ಹಾಗಾಗಿ ಮೈನಸ್ 6 ಪ್ಲಸ್ 16 ಇಷ್ಟನ್ನು ನಾವು ಗ್ರೂಪ್ ಮಾಡ್ಕೊಂಡ್ವಿ, ಸಪ್ರೇಟ್ ಮಾಡ್ಕೊಂಡ್ವಿ. ಸೊ ಇಲ್ಲೂ ಕೂಡ ನಾವು ಬಾರ್ಡ್ಮಸ್ ರೂಲ್ನ ಅಪ್ಲೈ ಮಾಡಬೇಕು. ಸೊ ಸಬ್ಟ್ರಾಕ್ಷನ್ಗೆ ಹೋಗ್ಲಿಕ್ಕಿಂತ ಮುಂಚೆ ಫಸ್ಟು ನಾವು ಅಡಿಷನ್ ಮಾಡ್ಕೋಬೇಕು, ಫಸ್ಟು ಕೂಡಿಸ್ಕೋಬೇಕು, ಆಮೇಲೆ ಕಳಿಬೇಕು. ಸೊ 8 + 3 3 + 8 ಅಂತಂದರೆ 11 ಆಯಿತು. 11ರಲ್ಲಿ 7 ಹೋದರೆ 4a ಪ್ಲಸ್ 9ರಲ್ಲಿ 4 ಹೋದರೆ 5b ಪ್ಲಸ್ 16ರಲ್ಲಿ 6 ಹೋದರೆ 10. ಇದೇ ಇದರ ಫೈನಲ್ ಆನ್ಸರ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಕ್ವಶನ್. 18.5 ಮತ್ತು
9.25ರ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಇದೆ. ವ್ಯತ್ಯಾಸ ಅಂದ ತಕ್ಷಣ ನಾವು ಏನು ಮಾಡಬೇಕು, ಕಳಿಬೇಕು. ಸೊ ಇಲ್ಲೂ ಕೂಡ ನಾವು ಡೆಸಿಮಲ್ಲು ಒಂದರ ಕೆಳಗಡೆ ಒಂದು ನೇರವಾಗಿರೋ ಹಾಗೆ ನಾವು ಬರ್ಕೋಬೇಕಾಗುತ್ತೆ. 18.5 ಅಂದರೆ ಯಾಕೆ ಇಲ್ಲಿ 2 ಡಿಜಿಟ್ ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ 9.25 ಅಂತ ಇದೆ ಅಲ್ವಾ. ಸೊ ಹಾಗಾಗಿ 5 ಪಕ್ಕ ಏನೂ ಇಲ್ಲ ಅಂದರೆ ಅಲ್ಲಿ 0 ಅಂತ ನಾವು ಅಂಡರ್ಸ್ಟುಡ್ ಮಾಡ್ಕೋಬೇಕು. 18.50 ಮೈನಸ್ 9.25 ಅಂತ ಬಂತು. ಇವಾಗ ನಮಗೆ ಕಳೀಲಿಕ್ಕೆ ಈಸಿ ಆಗುತ್ತೆ. ಸೊ 0ನಲ್ಲಿ 5 ಹೋಗಲ್ಲ. ಸೊ ಹಾಗಾಗಿ ಒಂದು ಕ್ಯಾರಿ ತೊಗೋತೀವಿ ನಾವು. ಸೊ ಇಲ್ಲಿ ನೋಡಿ, 0ಯಿಂದ 5ನ ಕಳಿಯೋಕ್ಕಾಗಲ್ಲ. ಹಾಗಾಗಿ ನಾವು ಏನು ಮಾಡ್ತೀವಿ, ಪಕ್ಕದ ಮನೆಯಿಂದ ದಶಕ ತೊಗೋತೀವಿ. ದಶಕ ತೊಗೊಂಡ್ರೆ ಏನಾಯಿತು, 10 ಆಯಿತು. 10ನಲ್ಲಿ 5 ಹೋದರೆ 10ರಲ್ಲಿ 5 ಹೋದರೆ 5 ಬರುತ್ತೆ. ಇಲ್ಲಿ ಎಷ್ಟು ಉಳ್ಕೊಂತು, 4 ಉಳ್ಕೊಂತು. 4ರಲ್ಲಿ 2 ಹೋದರೆ 2 ಮತ್ತು ಪಾಯಿಂಟ್ ಆ್ಯಸ್ ಇಟ್ ಈಸ್. 18ರಲ್ಲಿ 9 ಹೋದರೆ 9 ಬಂತು. ಸೊ ದ ಫೈನಲ್ ಆನ್ಸರ್ ಇಸ್ 9.25. ಥ್ಯಾಂಕ್ ಯು.